ಕನ್ನಡ ಪದಗಳು ಬರೆದವರು ಜಿ.ಪಿ. ರಾಜರತ್ನಂ. ಕವಿ ಪರಿಚಯ: ಜನನ ಸೆಪ್ಟೆಂಬರ್ 5, 1909 ಜನಿಸಿದರು. ಸ್ಥಳ: ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಲ್ಲಿ ಜನಿಸಿದರು. ತಂದೆ ಜಿ.ಪಿ. ರಾಜರತ್ನಂ. ತಂದೆ ಗೋಪಾಲಕೃಷ್ಣ ಅಯ್ಯಂಗಾರ್. ಇವರ ಪೂರ್ಣ ಹೆಸರು ಗುಂಡ್ಲು ಪಂಡಿತ ರಾಜರತ್ನಂ. ಕಾವ್ಯನಾಮ ಬ್ರಹ್ಮಪುರಿ. ಶಿಕ್ಷಣ: ಕನ್ನಡ ವಿಷಯದಲ್ಲಿ MA ಪದವಿಯನ್ನು ಮುಗಿಸಿದರು. ವೃತ್ತಿ: ಸೆಂಟ್ರಲ್ ಕಾಲೇಜಿನ ಕರ್ನಾಟಕ ಸಂಘದಲ್ಲಿ ಕನ್ನಡ ಕಾರ್ಯಚಟುವಟಿಕೆಯನ್ನು ಹಮ್ಮಿಕೊಂಡು ಹಾಗೂ ನಡೆಸಿದರು. ಪತ್ನಿ ಲಲಿತಂ. ಕೃತಿಗಳು: ತುತ್ತೂರಿ, ರತ್ನ ಪದಗಳು, ನಾಗನ ಪದಗಳು ಹಾಗೂ ಬುದ್ಧನ ಜಾತಕಗಳು, ಧರ್ಮದಾನಿ, ಬುದ್ಧನ ಭಗವಾನ್, ಮಹಾವೀರ, ಮಹಾಕವಿ, ಪುರುಷ ಸರಸ್ವತಿ, ಕಡಲೆಪುರಿ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಮರಣ ಅಥವಾ ನಿಧನ: ಮಾರ್ಚ್ 15, 1979 ಇವರು ನಿಧನರಾದರು. ಜಿ.ಪಿ. ರಾಜರತ್ನಂರವರು ಅನೇಕ ಕಾರ್ಯಕ್ರಮಗಳಲ್ಲಿ ಹಾಗೂ ಸಾಹಿತ್ಯ ಕೆಲಸದಲ್ಲಿ ತಮ್ಮ ಕಾರ್ಯಚಟುವಟಿಕೆಗಳನ್ನು ತೊಡಗಿ ಉತ್ತಮ ಸಾಮಾಜಿಕ ಮತ್ತು ಸಾಹಿತ್ಯಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಕನ್ನಡ ಪದಗಳು ಪ್ರಥಮ BCom ಸೆಮಿಸ್ಟರ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಪುರಸ್ಕಾರಗಳು: ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ 1977 ಮೈಸೂರಿನ ವಿಶ್ವವಿದ್ಯಾಲಯದಲ್ಲಿ ದೊರಕಿದೆ. ಹಾಗೂ ಗೌರವಯುತ ಡಾಕ್ಟರೇಟ್ ಪದವಿ ಕೂಡ 1976 ದಕ್ಷಿಣ ಕನ್ನಡ ಜಿಲ್ಲೆಯ ಸಾಹಿತ್ಯ ಅಧ್ಯಕ್ಷತೆಯನ್ನು ಕೂಡ ವಹಿಸುತ್ತಾರೆ. 1978 ದೆಹಲಿಯಲ್ಲಿ ನಡೆದ ಸುವರ್ಣ ಸಾಹಿತ್ಯ ಸಮ್ಮೇಳನಕ್ಕೆ ಕೂಡ ಅಧ್ಯಕ್ಷರಾಗಿರ್ತಾರೆ. 1978 ಮಡಿಕೇರಿಯಲ್ಲಿ ನಡೆದ 50ನೇ ಅಖಿಲ ಕರ್ನಾಟಕ ಭಾರತ ಸಮ್ಮೇಳನದಲ್ಲಿ ಕೂಡ ಅಧ್ಯಕ್ಷರನ್ನು ವಹಿಸ್ತಾರೆ. 1979 ಧರ್ಮಸ್ಥಳದ ನಡೆದ ಸಾಹಿತ್ಯ ಸಮ್ಮೇಳನದಲ್ಲಿ ಮಕ್ಕಳ ಸಾಹಿತ್ಯ ಗೋಷ್ಠಿನ ಅಧ್ಯಕ್ಷನ ವಹಿಸ್ತಾರೆ. ಸೊ ಪ್ರಶ್ನೋತ್ತರಗಳನ್ನು ನೋಡುತ್ತಾ ಹೋಗೋಣ. ಸೊ 1 ಅಂಕದ 1 ಮಾರ್ಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. 1 ಅಂಕದ ಪ್ರಶ್ನೆಗಳು. ಕನ್ನಡ ಮೊದಲ ಪ್ರಶ್ನೆ: ಕನ್ನಡ ಪದಗಳು ಕವನದಲ್ಲಿ ಬರೆದವರು ಯಾರು ಅಂತ ಪ್ರಶ್ನೆ. ಜಿ.ಪಿ. ರಾಜರತ್ನಂರವರು ಕನ್ನಡ ಪದಗಳು ಎಂಬ ಪದ್ಯವನ್ನು ಬರೆದಿದ್ದಾರೆ. 2ನೇ ಪ್ರಶ್ನೆ: ರಾಜರತ್ನಂ ರವರಿಗೆ ಯಾವ ವಿಚಾರಗಳು ಪ್ರಾಣ ಎನಿಸಿಕೊಳ್ಳುತ್ತವೆ? ರಾಜರತ್ನಂರವರಿಗೆ ಹೆಂಡ, ಹೆಂಡತಿ ಹಾಗೂ ಕನ್ನಡ ಎಂಬ 3 ಪದಗಳು ಪ್ರಾಣ ಎನಿಸಿಕೊಳ್ಳುತ್ತವೆ. 3ನೇ ಪ್ರಶ್ನೆ: ದೇವರು ಯಾವ ವಿಚಾರದಲ್ಲಿ ಕವಿಯನ್ನು ಬಿಡಬೇಕೆಂದರೆ ತಾನು ಬಿಡಲು ಸಿದ್ಧ ಎಂದು ಹೇಳುತ್ತಾರೆ? ಉತ್ತರ: ದೇವರ ರಾಜರತ್ನಂರವರು ಹೆಂಡ ಹಾಗೂ ಹೆಂಡತಿ ಹಾಗೂ ಕನ್ನಡವನ್ನು ಬಿಡ್ತೇನೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಪ್ರಶ್ನೆ 4ನೇ: ಕವಿ ನರಕಕ್ಕೆ ತೆರಳಿದರೂ ತಾನು ಯಾವ ಕನ್ನಡ ಮಾತನಾಡುತ್ತೇನೆಂದು ಹೇಳುತ್ತಾನೆ? ನರಕದಲ್ಲಿ ನಾಲಿಗೆ ಸೆಳ್ಳಿ ನಾಲಿಗೆ ಹೋಳಿದರೂ ಕನ್ನಡ ಪದಗಳನ್ನು ಮೂಗಿನ ಮೂಲಕ ಮಾತನಾಡುತ್ತೇನೆ ಎಂದು ಹೇಳುತ್ತಾರೆ. ಸೊ ನೆಕ್ಸ್ಟ್ನೇ 5ನೇ ಪ್ರಶ್ನೆ: ಕನ್ನಡ ಪದಗಳು ಎಲ್ಲಿಯವರೆಗೂ ಇರಬೇಕೆಂದು ಕವಿಯ ಆಶಯ ವ್ಯಕ್ತಪಡಿಸುತ್ತಾರೆ? ಪ್ರಪಂಚ ಇರುವವರೆಗೂ ಕನ್ನಡ ಪದಗಳು ಇರಬೇಕೆಂದು ಅವರ ಆಶಯವನ್ನು ವ್ಯಕ್ತಪಡಿಸುತ್ತಾರೆ.